ನಮಸ್ಕಾರ ಸ್ನೇಹಿತರೆ, ಎಜುನೇಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024-25ನೇ ಸಾಲಿನ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತೆ 4ನೇ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ಸೀಟ್ ಮೆಟ್ರಿಕ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇದು ಕೊನೆಯ ಅವಕಾಶ ಅಂತ ಹೇಳಿ ಎಲ್ಲ BEd ಆಕಾಂಕ್ಷಿಗಳಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದಮೇಲೆ ಮೊದಲಿಗೆ ನಾವು ಇನ್ಸ್ಟ್ರಕ್ಷನ್ಸನ್ನು ನೋಡೋಣ, ನಂತರದಲ್ಲಿ ರಿಮೈನಿಂಗ್ ಸೀಟ್ಗಳನ್ನು ನೋಡೋಣ, ಅಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡೋಣ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ವಿವರಗಳಿದ್ದಾವೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇನ್ಸ್ಟ್ರಕ್ಷನ್ಸನ್ನು ಬಹಳ ಕೇರ್ಫುಲ್ಲಾಗಿ ನಾವಿಲ್ಲಿ ಓದಬೇಕಾಗುತ್ತೆ, ಅನುಸರಿಸಬೇಕಾಗುತ್ತೆ. ಏನು ಅಂತಂದರೆ, ಸೊ ಈಗಾಗಲೇ 3 ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಮಗೆ ಗೊತ್ತಿದೆ 3 ಮೆರಿಟ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ತನಕ ಯಾರ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿಲ್ಲ, ಹೆಸರುಗಳು ಬಂದಿಲ್ಲ, ಅವರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಕೊಳ್ಳೋದಕ್ಕೆ 10ನೇ ತಾರೀಕಿನಿಂದ 13ನೇ ತಾರೀಕಿನ ತನಕ ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಮ ಡಯಟ್ ಕೇಂದ್ರಗಳಲ್ಲಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಅಂದರೆ ಫಸ್ಟ್ 1, 2, 3 3 ಲಿಸ್ಟ್ನಲ್ಲೂ ನಿಮಗೆ ಕಾಲೇಜ್ ಸಿಕ್ಕಿಲ್ಲ, ಅಡ್ಮಿಷನ್ ಸ್ಲಿಪ್ ನೀವು ತೊಗೊಂಡೇ ಇಲ್ಲ, ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಎಲ್ಲ ಕಡೆನೂ ಅನ್ನುವಂಥ ವಿದ್ಯಾರ್ಥಿಗಳಿಗೆ ನಿಮಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಫಸ್ಟ್ ಮೆರಿಟ್ ಲಿಸ್ಟ್ ಇರಲಿ, ಸೆಕೆಂಡ್, ಥರ್ಡ್ ಯಾವುದೇ ಇರಲಿ, ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅಂತಾಗಲಿ ಅಥವಾ ಡಬಲ್ ಸ್ಟಾರ್ ಮಾರ್ಕ್ ಬಂದಿರಲಿ ಅಥವಾ ನಿಮಗೆ ಕಾಲೇಜ್ ಸಿಕ್ಕು ನೀವು ಅಡ್ಮಿಷನ್ ತೊಗೊಂಡಿಲ್ಲ ಅನ್ನುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 4ನೇ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿಯನ್ನು ಕಂಪಲ್ಸರಿಯಾಗಿ ಮಾಡಬೇಕು. ಜೊತೆಗೆ ಇದು ಕೊನೆಯ ಅವಕಾಶವಾಗಿರುತ್ತದೆ. ದಿಸ್ ಇಸ್ ದ ಲಾಸ್ಟ್ ಅಪಾರ್ಚುನಿಟಿ. ಇದು ಕೊನೆಯ ಅಟೆಂಪ್ಟು, ಮತ್ತೆ ಎಕ್ಸ್ಟೆಂಡ್ ಮಾಡೋದಿಲ್ಲ ಅನ್ನುವಂಥ ಮಾಹಿತಿನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ 4 ಮೆರಿಟ್ ಲಿಸ್ಟು ಫೈನಲ್ ಅನ್ನುವಂಥದ್ದನ್ನು ನಾವು ಸದ್ಯಕ್ಕೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸೊ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೀಟ್ ಮೆಟ್ರಿಕ್ಸನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಗಮನ ಇರಲಿ ನಿಮಗೆ, ಇದು ಲಾಸ್ಟ್ ಅಪಾರ್ಚುನಿಟಿ, ಲಾಸ್ಟ್ ಚಾನ್ಸ್. ಎಲ್ಲ ಅಭ್ಯರ್ಥಿಗಳಿಗೂ ಅವಕಾಶ ಇದೆ. ಯಾರಿಗೆಲ್ಲ ಕಾಲೇಜ್ ಸಿಕ್ಕಿಲ್ಲ, ಯಾರಿಗೆಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ, ಎಲ್ಲರೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ಮಾಡಿ ನಂತರದಲ್ಲಿ ನೀವು ನಿಮ್ಮ ಸೀಟನ್ನು ಪಡಿಬಹುದು. ಆರ್ಟ್ಸ್ನ ರಿಮೈನಿಂಗ್ ಸೀಟ್ಗಳನ್ನು ನೋಡೋಣ, ಹಾಗೆ ಸೈನ್ಸ್ನ ರಿಮೈನಿಂಗ್ ಸೀಟ್ಗಳನ್ನು ಕೂಡ ನೋಡೋಣ. ಎಲ್ರಿಗೂ ಅವಕಾಶ ಇದೆ, ತಪ್ಪದೇ ಮಾಡಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಗಮನಿಸಿದ್ರೆ ಇನ್ನು 8 ಸೀಟುಗಳು, 10 ಸೀಟುಗಳು, 7 ಸೀಟುಗಳು, ಡಿಪೆಂಡ್ಸ್. ಆಯಾ ಕಾಲೇಜಿನ ಆಧಾರದ ಮೇಲೆ ಸೀಟುಗಳನ್ನು ನಾವು ಗಮನಿಸ್ತಾ ಇದ್ವಿ. ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ನಂಬರಿನ ಕಾಲೇಜ್ಗಳನ್ನು, ಅಂದರೆ ಎಷ್ಟು ಸೀಟ್ಗಳಿದ್ದಾವೆ ಅನ್ನುವಂಥ ವಿವರಗಳನ್ನು ನಾವು ಗಮನಿಸ್ತಾ ಇದ್ವಿ. ನಾನು ನಿಮಗೆ ಉದಾಹರಣೆಗೆ ಒಂದು ಧಾರವಾಡ ತೋರಿಸೋದಾದರೆ, ಅಲ್ ಬಿಜಾನಲ್ಲಿ ಒಂದು 4 ಸೀಟುಗಳು ಉಳ್ಕೊಂಡಿದ್ದಾವೆ. ಹಾಗೆ ಅಂಜುಮನಲ್ಲಿ ಒಂದು ಸೀಟುಗಳು ಉಳ್ಕೊಂಡಿದ್ದಾವೆ. ಗೌರ್ಮೆಂಟ್ ಕಾಲೇಜ್ ಅಥವಾ ಕರ್ನಾಟಕ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಎಲ್ಲ ಸೀಟುಗಳು ಖಾಲಿ ಆಗಿದ್ದಾವೆ. ಹಾಗೆ KLE ಕಾಲೇಜ್ನಲ್ಲಿ 2 ಇದ್ದಾವೆ. ರೂರಲ್ BEd ಕಾಲೇಜ್ನಲ್ಲಿ ಕೂಡ ಒಂದು 5 ಸೀಟುಗಳಿದ್ದಾವೆ. ಹಾಗೆ ಸಿದ್ದರಾಮೇಶ್ವರದಲ್ಲಿ 2 ಸೀಟ್ಗಳು, ಸನಾ ಕಾಲೇಜಲ್ಲಿ ಕೂಡ 5 ಸೀಟುಗಳಿದ್ದಾವೆ. ಸೋನಿಯಾದಲ್ಲಿ ಕೂಡ 2 ಸೀಟುಗಳಿದ್ದಾವೆ. ಸೊ KSSನಲ್ಲಿ ಕೂಡ 3 ಸೀಟುಗಳು ಉಳ್ಕೊಂಡಿದ್ದಾವೆ. JSSನಲ್ಲಿ 1 ಇದೆ. ಹಾಗೆ ಸಾಯಿ BEdನಲ್ಲಿ ಕೂಡ 3 ಸೀಟುಗಳಿದ್ದಾವೆ. ಹಾಗೆ ರೇಣುಕಾಚಾರ್ಯ ಕಾಲೇಜ್ನಲ್ಲಿ ಕೂಡ 2 ಸೀಟುಗಳಿದ್ದಾವೆ. ಸೆಂಟ್ ತೆರೇಸಾನಲ್ಲಿ ಕೂಡ ಒಟ್ಟು ನಿಮಗೆ 4 ಸೀಟುಗಳಿದ್ದಾವೆ. ಹಾಗೆ IBMR ಕಾಲೇಜ್ನಲ್ಲೂ ಕೂಡ ನಿಮಗೆ ಒಟ್ಟು 4 ಸೀಟುಗಳಿದ್ದಾವೆ. ಇದೇ ರೀತಿ ನೀವು ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಕ್ಯಾಟಗರಿಗಿದ್ದಾವೆ ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. GM ಅಲ್ಲಿದ್ದರೂ ಕೂಡ ಅಪ್ಲೈ ಮಾಡಿ, GM ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಕ್ಯಾಟಗರಿಗಿಲ್ಲ, ನಾನು ಮಾಡಬೇಕು ಬೇಡೋ, ನೋ, ನಿಮ್ಮದು GM ಅಂತ ಇದ್ದರೂ ಕೂಡ ನೀವು ಆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು. ಆ ಸೀಟಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ, ಮಾಡಬಹುದು. ಸೊ ಅದೇ ರೀತಿ ಸೈನ್ಸ್ನವ್ರಿಗೂ ಕೂಡ ಬಿಟ್ಟಿದ್ದಾರೆ. ಜಸ್ಟ್ ಲಾಗಿನ್ ಆಗೋದ್ರ ಮೂಲಕ ಆಪ್ಷನ್ ಎಂಟ್ರಿಯನ್ನು ಮಾಡಿ, ತಪ್ಪದೇ ಮಾಡಿ. ಬಿಕಾಸ್ ಇದು ಕೊನೆಯ ಚಾನ್ಸ್ ಆಗಿದೆ, ಮತ್ತೆ ಅವರು ಎಕ್ಸ್ಟೆಂಡ್ ಮಾಡಲ್ಲ. ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಎಲ್ಲರೂ ಮಾಡಿ. 1, 2, 3 3 ಲಿಸ್ಟ್ಗಳಲ್ಲಿ ಹೆಸರು ಬಂದಿಲ್ಲ ಅನ್ನೋರು, ವೆರಿಫಿಕೇಷನ್ ಮಾಡಿಸದೇ ಇರೋರು, ನಿಮ್ಮ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಈ ಒಂದು ಸದಾವಕಾಶವನ್ನು ಬಳಸ್ಕೊಂಡು ನಿಮ್ಮ BEd ಸೀಟನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಸೀಟ್ ಮೆಟ್ರಿಕ್ಸ್ಗಳನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೂಡ ಹಾಕಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ಓದಿಕೊಂಡು ತಪ್ಪದೆ ಇಲ್ಲಿ ಏನೋ ಲಾಗಿನ್ ಅಪ್ಡೇಟ್ ಫಾರ್ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ತಪ್ಪದೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.